ಎಲ್ಲರೂ ಜೋರಾದ ಚಪ್ಪಾಳೆ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನ ತರಬೇಕಾಗಿ ವಿನಂತಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳಿ ಅಂಧದ ಕೇಳಿ ಸಾಧ್ಯ ಇಲ್ಲ ಅನ್ನುವಂತಂದು ಹಮ್ಲಿಂದ ಬಂದ್ರು ಅವರು. ಹಂಗ ಕಾಲಕ್ರಮೇಣ iOS ಈಗ ಆಪಲ್ ಕಂಪ್ನಿ ತೋರಿ ನಂತರ ಆಂಡ್ರಾಯ್ಡ್ ಒಳಗೆ ಸಾಕಷ್ಟು ಕಂಪ್ನಿಗಳದವು. ಅವರೆಲ್ಲ ಮುಂದೆ ಬರ್ಕೊಂತ ಹೊಂಟ್ರೆ ಇವತ್ತು ನೋಕೆ ಎಲ್ಲಿ ಹೆಸರು ಇಲ್ಲ, ಆ ಥರ ಆಗಿ ಹೋಗೈತಿ. ಹಂಗೆ ನಮ್ಮ ಜೀವನದೊಳಗನ ಹಂಗಾಕೈತಿ. ನಮ್ಗೇನು ಬಿಡ್ರಿ, ನಮ್ಗೆ ಯಾರು ಪೈಪೋಟಿ ಯಾರು ಇಲ್ಲ ಅಂತಂದು ನಾವು ಸುಮ್ಮನೆ ಕುಂತ್ಕೊಂಡು ಬೇಕಾರೆ ಮುಂದೆ ಏನಾಗ್ತೈತಿ ಹೇಳೋಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ಅರ್ಥ ಮಾಡಿಕೊಂಡು ಏನು ಜಗಳ ಮಾಡೋದು ಹೊಡೆದಾಡೋದು ಬೇಡ. ಇಟ್ಕೊಂಡು ಏನು ಬದಲಾವಣೆ ಮಾಡೋಕ್ಕಾಗ್ತೈತಿ ಸಾಮಾಜಿಕವಾಗಿ ನಾವು ಏನು ಬದಲಾವಣೆ ಮಾಡೋಕ್ಕಾಗತ್ತೆ ಅದನ್ನು ಬದಲಾವಣೆ ಮಾಡ್ಕೊಂಡು ಹೋಗೋಣ ಅಂತಂದು ಹೇಳಿ ನನ್ನ ಜಯಂತಿಗಳನ್ನ ಬಹಳಷ್ಟು ಯಶಸ್ವಿಪೂರ್ಣ ಮಾಡಿ ಇವತ್ತು ಅವರ ಬಗ್ಗೆ ನಮಗೆ ಏನು ಪ್ರತಿ ವರ್ಷ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಮತ್ತು ಈ ಸಾರಿ ಸಂತ ಸೇವಾಲಾಲನ ಜೀವನ ಚರಿತ್ರೆಯನ್ನು ಕೂಡ ನಮಗೆ ಉಳಿಬಡಿಸಲು ಬಂದಿರತಕ್ಕಂಥ ಸಾಕಷ್ಟು ಮಹಿಳೆಯರು ಇವತ್ತು ಪರಮ ನನ್ನ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳುತ್ತಾ, ವೇದಿಕೆ ಮೇಲೆ ಸಾಕಷ್ಟು ಹಿರಿಯರು ಈಶ್ವರ ಸಾಹೇಬ್ ಮೆರ್ವಾಡಿ ಅವರು, ವಿಜಯ್ ಕುಮಾರ್ ಗಡ್ಡಿ ಅವರು ಮತ್ತು ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ. ಈ ಆಚರಣೆಯ ಪ್ರಾರಂಭದಲ್ಲಿ ಒಂದು ವಯಸ್ಸಿನ ಯುವಕರು ನಾವೆಲ್ಲರ ಅಂದ್ರೆ ಒಂದು 10 ವರ್ಷದಿಂದ ನಮ್ದು ಎನರ್ಜಿನ ಬೇರೆ ಇರ್ತಿತ್ತು. ಎಲ್ಲರೂ ಕೂಡ ಪ್ರತಿ ಮನೆಗೆ ನಮಗೆ ಜಾತಿ ಅಂತ ಗೊತ್ತೇ ಇಲ್ಲ. ನಾವು ಯಾರಿಗೂ ಕೂಡ ನಿಮ್ ಜಾತಿ ಯಾವುದು ಅಂತ ಕೇಳಂಗಿಲ್ಲ. ದೇಣಿಗೆ ಸಂಗ್ರಹ ಹೋಗ್ತೀವಿ. ಕೆಲವೊಂದಿಷ್ಟು ಜನ ಅದ್ರ ನಮ್ಮ ತಲೆ ಒಳಗ ಓಡ್ತಿತ್ತು ಏನು, ಅವರೊಬ್ಬ ಹಿಂದೂ ಮಹಾರಾಜರು ಹಿಂದೂ ಸಮಾಜಕ್ಕಾಗಿ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟವರು. ಇವತ್ತು ನಾವು ಹಿಂದೂ ಆಗಿ ಅದೀವಿ ಅಂದ್ರೆ ಪ್ರಾಣಿ ಸಮಾಜಕ್ಕೆ ಸಂಬಂಧ ನಮಗೆ ಹಾಕುವ ಅಂತ ನಾನು ಅವ್ರಿಗೆ ಅವತ್ತು ಉತ್ತರ ಕೊಡಕ್ಕೆ ಆಗಲಿಲ್ಲ. ಇವತ್ತು ಇಬ್ಬರಿಗೂ ಉತ್ತರ ಕೊಡ್ತೀನಿ ನಾವು. ಸ್ವಲ್ಪ ಯಾರೋ ವಿಡಿಯೋ ಮಾಡ್ಕೊಂಡು ಕೂತಿದ್ರು ಬಂದಿರಂಗಿಲ್ಲ ಅವ್ರು ಇಲ್ಲಿ ಪಾಪ. ಇದು ಕೇವಲ ಅವ್ರಿಗಷ್ಟೇ ಉತ್ತರ ಅಲ್ಲ, ಇಡೀ ಹಿಂದೂ ಸಮಾಜದ ಪ್ರತಿಯೊಬ್ಬ ಜೀವಿಗೂ ಕೂಡ ಈ ಮಾತು ಮುಟ್ಟಬೇಕು. ಯಾಕೆ ಅಂದ್ರೆ ನಾವು ಈ ದೇಶದ ವಾಸಿಗಳು, ಭಾರತೀಯರಂತೀವಿ, ಹಿಂದೂಗಳು ಅಂತ ಹೇಳ್ತೀವಿ. ಆದ್ರೆ ನಮಗೆಲ್ಲರಿಗೂ ಕೂಡ ನಮ್ಮ ತಲೆ ಒಳಗೆ ಜಾತಿ ಓಡ್ತಾ ಇರ್ತೈತಿ ಬರೀ ಯಾವಾಗಲೂ. ನೀವು ಯಾರ್ರಿ ಅಂತ ಕೇಳ್ರಿ ಟಕ್ಕರ ಹೇಳ್ತಾರೆ ಅವರು, ನಾವು ಈ ಜಾತಿಯವ್ರಿ ಇಂಥ ಮಂದಿರಿ ನಾವು ಅಂತ. ಮತ್ತು ನಾ ಹೇಳೋದನ್ನ ಪೂರ್ಣ ಕೇಳ್ರೆ ಮತ್ತೆ ಯಾರು ಎದ್ದು ಹೋದ್ರಿ ಅಂದ್ರೆ ಕನ್ಫ್ಯೂಸ್ನಾಗ ರಾಜು ಖಾನಪ್ಪನವ್ರು ಯಾವ್ದಾರ ಜಾತಿಗೆ ಏನಾರ ಅಂದಾನ ಅನ್ನೋದಾಗುತ್ತೆ. ನಾವೇನು ಕೊನೆದು ಆಗ್ತೀವಲ್ಲ ಅಂದ್ರೆ ಈ ಭೂಮಿ ಋಣ ತೀರುತ್ತಲ್ಲ, ತೀರಿದ ಮೇಲಾರ ನಮ್ಮನ್ನು ಕುಂದರ್ಸಾಕೋ ಅಥವಾ ಮಲಗಿಸಾಕೋ ಸುಡಾಕೋ ಅಥವಾ ತುಳಾಕರ ನಮ್ಮ ಜಾತಿ ಬೇಕು. ಯಾರು ಈ ಇವತ್ತಿನ ದಿವಸ ಮೊನ್ನೆ ರಾಜು ಕನ್ನಪ್ಪನವರು ಅತಿಥಿಯಾಗಿ ಬರ್ಬೇಕಂತ ಕೇಳ್ಕೊಂಡಾಗ ಭಾಳ ಅತೀವ ಸಂತೋಷದಿಂದ ಒಪ್ಕೊಂಡು ಬಂದಿದ್ದೇನೆ. ಭಾಷಣ ಮಾಡೋದಕ್ಕಿಂತ ಜಾಸ್ತಿ ಛತ್ರಪತಿ ಶಿವಾಜಿ ಮಹಾರಾಜ್, ನಮ್ಮ ಪರಮೇಶ್ವರ್ ನಾಯಕ್ ಅವರೇ, ವೇದಿಕೆ ಮೇಲೆ ವಿಠಲ್ ಬಾಡ್ಗೆ ಅವರೇ, ಇನ್ನು ಹೇಳಿದ ಇಲ್ಲೇಪ್ಪ ನಮ್ಮ ಮಂದಿಯವ್ರು ನಾನು ಎದ್ಕೂ ಬಿಡಂಗಿಲ್ಲ. ಮುಂದೆ ನಮ್ಮ ಮಂದಿಯವ್ರು ಏನಾದ್ರು ನಿಮ್ಮ ಜೊತೆ ಸೇರಿದ್ವಿ ಅಂದ್ರ